ಜೀವನದಲ್ಲಿ ಎಲ್ಲನೂ ಕೊಂಡ್ಕೊಬೋದು, ಆದರೆ ಒಂದೇ ಒಂದು ಬಿಟ್ಟು ನಿದ್ದೆ. ನೀಂದ್ ಮ್ಯಾಟ್ರೆಸ್ ಅಂತೇಳಿ 2019ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ. ನೆಲಮಂಗಲದಲ್ಲಿ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪೆನ್ಷನ್ ಮಾಡಿ ಎಕ್ಸ್ಕ್ಲೂಸಿವ್ಲಿ ಮ್ಯಾಟ್ರೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಯೂನಿಟ್ ಮಾಡಿದ್ವಿ. ಬನ್ನಿ ಹೋಗೋಣ. ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದು ಶಿರಸಿಯಲ್ಲಿ. ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ ನಂದು, ರೈತರ ಕುಟುಂಬದ ಹುಡುಗ. ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಾನು ನಂದಾಗ ಮಾಡಿ ನಂದೊಂದು ಟೀಮನ್ನು ಕಟ್ಟಬೇಕು, ನನ್ನ ಟೀಮ್ ಚೆನ್ನಾಗಿರ್ಬೇಕು. ನಮ್ಮ ಕರ್ನಾಟಕದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಬೆಂಗಳೂರು ಒಂದು ದೊಡ್ಡ ಪ್ರಪಂಚ. ಎಲ್ಲ ಇದನ್ನು ಕೂಡ ಬೆಂಗಳೂರಿಗೆ ಬಂದು ವರ್ಕ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇರುತ್ತೆ. ಡೈರೆಕ್ಟ್ ಆಗಿ ಪೇರೆಂಟ್ಸ್ ಇನ್ವೆಸ್ಟ್ ಮಾಡಿದ್ರೇ ಬಿಸ್ನೆಸ್ ಮಾಡ್ಬೇಕಂತಿಲ್ಲ. ಮಕ್ಕಳು ಅವರ ಆಶೀರ್ವಾದ ಇದ್ದರೆ ಯಾರು ಏನು ಬೇಕಿದ್ರೂ ಮಾಡ್ಬೋದು. ಅಮ್ಮ ಮಾಡಿರೋ ಅಡುಗೆ, ತಂಬಳಿ, ಸ್ವೀಟು ಈ ಥರದ್ದನ್ನು ಹೇಳ್ಕೊತಿದ್ರೆ ಆ ಮುಂದಿನ ದಿನಗಳು ಕಷ್ಟ ಆಗತ್ತೆ ಅನ್ನೋದು ನಮಗೆ ಹಾಗೆ ಒಂಥರ ಮೈಂಡಲ್ಲಿ ಪ್ರಿಂಟ್ ಆಗಿಬಿಟ್ಟಿತ್ತು. ಎಲ್ಲಿ ಏನು ಸಿಕ್ಕಿದೆಯೋ ನಮ್ಮ ಆ ಟೈಮಿಗೆ ಏನು ಸಿಗುತ್ತೋ ಅನ್ನೋದನ್ನು ತಿಂದು ಬದುಕಿರೋ ಲೈಫ್ ನಮ್ಮದೆಲ್ಲ. ಆತ್ಮೀಯರೇ, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಂಗಳೂರಿನ ಹೆಸರಾಂತ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರಲ್ಲಿ ಜಾಸ್ತಿ ಇಂಡಸ್ಟ್ರಿಯಲ್ ಇರೋದೆ ಅಲ್ಲಿ ಪೀಣ್ಯದಲ್ಲಿ ಬಂದಿದ್ದೀನಿ. ಜೀವನದಲ್ಲಿ ಎಲ್ಲನೂ ಕೊಂಡ್ಕೊಬೋದು, ಆದರೆ ಒಂದೇ ಒಂದು ಬಿಟ್ಟು ನಿದ್ದೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತೂ ಅಲ್ಲ. ನಿದ್ದೆ ಇಲ್ಲ ಅಂತ ಹೇಳಿದರೆ ಎಷ್ಟು ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ. ಇಂದಿನ ಲೈಫ್ ಸ್ಟೈಲಲ್ಲಿ ಹೆಂಗಾಗಿದೆ ಅಂತೇಳಿ ನಿದ್ದೆ ಅನ್ನೋದು ತುಂಬ ದುಬಾರಿಯಾಗಿದೆ. ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ನಿದ್ದೆ ಬಂದಿಲ್ಲ ಅಂದರೆ ಮನುಷ್ಯನಿಗೆ ನೆಮ್ಮದಿ ಇಲ್ಲ. ನೆಮ್ಮದಿಯಾಗಿ ನಾವು ಜೀವನದಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಸುಂದರವಾದ ಹಾಸಿಗೆ ಬೇಕು. ಎಲ್ಲಿ ಸಿಗುತ್ತೆ? ಹೇಗೆಲ್ಲ ಇರುತ್ತೆ ಹಾಸಿಗೆ? ಹಾಗಾದ್ರೆ ನಾವು ಇಷ್ಟು ದಿನ ಮಲಗ್ತಿರೋ ಹಾಸಿಗೆಯಲ್ಲಿ ನಿದ್ದೆ ಮಾಡೋಕ್ಕಾಗಲ್ವಾ? ಆಗುತ್ತೆ, ಆದರೆ ಆರೋಗ್ಯಕರವಾಗಿ ಆಹ್ಲಾದಕರವಾಗಿ ಒಂದು ಹ್ಯಾಪಿ ಮೂಮೆಂಟಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳಿದವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಹುಡ್ಕೊಂಡು ನಾನಿವತ್ತು ನೀಂದ್ ಮ್ಯಾಟರ್ಸ್ಗೆ ಬಂದಿದ್ದೀನಿ. ಒಂದೊಳ್ಳೆ ಕಾನ್ಸೆಪ್ಟೊಂದಿಗೆ ಕನ್ನಡಿಗರಾದಂಥ ಮಂಜುನಾಥ್ ಹೆಗ್ಡೆ ಅವರು ನಮ್ಮ ಎಲ್ಲರ ನಿದ್ದೆಯನ್ನು ಆಹ್ಲಾದಕರವಾಗಿ ಮಾಡಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ನೀಂದ್ ಮ್ಯಾಟರ್ಸ್ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ವೈವಿಧ್ಯಮಯವಾದಂಥ ಹಾಸಿಗೆಗಳು ಸಿಗುತ್ತೆ, ಅದರ ಜೊತೆಗೆ ಪಿಲ್ಲೋಸ್ ಸಿಗುತ್ತೆ. ಯಾವೆಲ್ಲ ರೀತಿ ಹಾಸಿಗೆ ಇದೆ, ಹಾಗಾದರೆ ಯಾವೆಲ್ಲ ರೀತಿ ದಿಂಬ್ಗಳಿದೆ, ಬನ್ನಿ ಹಾಗಾದರೆ ಹೋಗೋಣ. ಒಂದು ರೀತಿಯಾಗಿ ಇಲ್ಲಿ ಮಂಜುನಾಥ್ ಹೆಗ್ಡೆ ಅವರು ಇಷ್ಟು ದೊಡ್ಡ ಇಂಡಸ್ಟ್ರಿ ಕಟ್ಟಲಿಕ್ಕೆ ಏನು ಇನ್ಸ್ಪೈರು, ಅವರ ಜರ್ನಿ ಹೇಗಿದೆ? ಎಲ್ರಿಗೂ ಕೂಡ ನೀಂದ್ ಮ್ಯಾಟರ್ಸ್ ಸಂಸ್ಥಾಪಕರಾದಂಥ ಮಂಜುನಾಥ್ ಹೆಗ್ಡೆಯವರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ. ಬನ್ನಿ ಹೋಗೋಣ, ಅವರನ್ನು ಭೇಟಿ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ನೀವು? ತುಂಬ ಚೆನ್ನಾಗಿದೆ. ಕುತ್ಕೋಬೇಕು ನಿಮ್ಮ ಆರ್ಟ್ ಸೀಟಲ್ಲಿ. ಪ್ಲೀಸ್ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡದವರೇ ಅಂತ ಗೊತ್ತು. ಬೆಂಗಳೂರಂಥ ಮಹಾನಗರದಲ್ಲಿ ಇಷ್ಟು ದೊಡ್ಡ ಇಂಡಸ್ಟ್ರಿ ನೋಡಿದರೆ ವಾವ್, ಕೋಟಿ ಕುಳ. ಜೀವನದಲ್ಲಿ ಎಷ್ಟು ದುಡ್ಡು ಮಾಡಿರ್ಬೋದು. ಇವ್ರ ಅಪ್ಪ ಅಮ್ಮ ದುಡ್ಡು ಮಾಡಿ ಇಟ್ಟಿದ್ರು ಅನ್ಸುತ್ತೆ, ಅದಕ್ಕೆ ಹೆಂಗೆ ಸಾಮ್ರಾಜ್ಯ ಕಟ್ಟಿದ್ದಾನೆ ಅಂತ. ಆದರೆ ನಿಮ್ಮ ಕತೆ ನಿಮಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮ ದುಡ್ಡು ಮಾಡಿದ್ರಾ, ನೀವು ಬಂದು ಹಿಂಗೆ ಕಟ್ಟಿದ್ರಾ, ಅಥವಾ ಬೈ ಬಾರ್ನೇ ನೀವು ಗೋಲ್ಡನ್ ಸ್ಪೂನಾ, ಗೊತ್ತಿಲ್ಲ ನಮಗೆ. ಅದನ್ನು ನಮ್ಮ ಕನ್ನಡಿಗರಿಗೆ ತಿಳಿಸ್ಕೊಡ್ಬೇಕು. ಈ ಮ್ಯಾಟರ್ಸ್ ಕತೆನ, ನಿಮ್ಮ ಬದುಕಿನ ಕತೆನ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ಅದಕ್ಕೂ ಮುಂಚೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವೊಂದು ಸ್ಟಾರ್ಟಿಂಗಲ್ಲಿ ಒಂದು ಕ್ವಶನ್ ಕೇಳಿದ್ರಿ, ಬಿಸ್ನೆಸ್ಸು, ಅಪ್ಪ ಅಮ್ಮ. ಹೌದು, ನಾನು ಯಾರೇ ಕೇಳಿದ್ರು ಹೇಳ್ತೀನಿ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೆ ತರೋದಕ್ಕೆ ನನ್ನ ಅಪ್ಪ ಅಮ್ಮನೇ ಮೇನ್ ಇಂಟೆನ್ಷನ್. ನನಗೆ ಮೇನ್ ಫೋಕಸ್ ಅಂದರೆ ಅವರ ಆಶೀರ್ವಾದದಿಂದನೇ ಇಲ್ಲಿವರೆಗೆ ಬಂದಿದ್ದೀವಿ ಅಂತ ಹೇಳ್ತೀನಿ ನಾನು. ಡೈರೆಕ್ಟಾಗಿ ಪೇರೆಂಟ್ಸ್ ಇನ್ವೆಸ್ಟ್ ಮಾಡಿದ್ರೇ ಬಿಸ್ನೆಸ್ ಮಾಡಬೇಕಂತಿಲ್ಲ. ಮಕ್ಕಳು ಅವರ ಆಶೀರ್ವಾದ ಇದ್ದರೆ ಯಾರು ಏನು ಬೇಕಿದ್ರೂ ಮಾಡ್ಬೋದು. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಎಲ್ಲಿ ಮ್ಯಾಟರ್ಸ್ನ ರೆಡಿ ಆಗುತ್ತೆ ಅಲ್ಲಿ ನೋಡ್ಕೊಂಡು ಮಾತಾಡ್ಬೋದಾ? ಬನ್ನಿ ಹೋಗೋಣ. ಇಷ್ಟು ದೊಡ್ಡ ಇಂಡಸ್ಟ್ರಿ ಕಟ್ಟಿದ್ದೀರಾ, ಇಲ್ಲಿ ವರ್ಕರ್ಸ್ ತುಂಬ ಜನ ಇದ್ದಾರೆ. ನಿಮ್ಮ ಇಂಡಸ್ಟ್ರಿ ಯಾವಾಗ ಸ್ಟಾರ್ಟ್ ಆಗಿದ್ದು, ಹೇಗೆ, ಏನು ನಿಮ್ಮ ಕನಸು ಬಂದಿದ್ದಾದರೂ ಹೇಗೆ? ಮೇಡಮ್, ನಾನು ನನ್ನ ಎಜುಕೇಷನ್ ಮುಗಿಸಿದ ಮೇಲೆ 1 ವರ್ಷ ನಾನು ಕೂಡ ಕೆಲಸ ಮಾಡಿದ್ದೆ ಬೇರೆ ಕಂಪ್ನಿಗೆ. ಅದಾದಮೇಲೆ ನಾನು ಏನು ಎಜುಕೇಷನ್ ಓದಿದ್ದೀನಿ ಅದರಲ್ಲಿ ಪ್ಲಾಸ್ಟಿಕ್ ಮೋಲ್ಡಿಂಗ್ ಅನ್ನೋದು ನಮ್ಮ ಕೋರ್ ಬಿಸ್ನೆಸ್ಸು. ಅದರಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಟೂಲಿಂಗ್ ಆ್ಯಂಡ್ ಪ್ಲಾಸ್ಟಿಕ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅದು ನನ್ನ ಜರ್ನಿಯ ಸ್ಟಾರ್ಟ್ 2005ರಲ್ಲಿ ಧನ್ಯ ಟೂಲ್ ಆ್ಯಂಡ್ ಡೈ ಮೇಕರ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ತಾವಿಲ್ಲಿ ನೋಡ್ಬೋದು, ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯ ಟೂಲ್ ಆ್ಯಂಡ್ ಡೈ ಮೇಕರ್ಸ್ 2005. 2011ರಲ್ಲಿ ನಾವು ಶಿರಸಿಯಲ್ಲಿ ಒಂದು ಯೂನಿಟ್ ಪ್ಲಾಸ್ಟಿಕ್ ಮೋಲ್ಡಿಂಗ್ಗೆ ಸ್ಟಾರ್ಟ್ ಮಾಡಿದ್ವಿ. ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ಪೆಷಾಲಿಟಿ PU ಫೋಮ್ಸ್ ಅಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ಮಟೀರಿಯಲ್ ನಾವು ಮ್ಯಾಟ್ರೆಸ್ಸಿಗೆ ಯೂಸ್ ಮಾಡ್ತೀವಿ. ನೀಂದ್ ಮ್ಯಾಟ್ರೆಸ್ ಅಂತೇಳಿ 2019ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಂಜೆಕ್ಷನ್ ಮೋಲ್ಡಿಂಗ್ ಯೂನಿಟ್ ಅಂತೇಳಿ ನೆಲಮಂಗಲದಲ್ಲಿ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಸೆಟಪ್ಪನ್ನು ನೆಲಮಂಗಲದಲ್ಲಿ ವ್ಯಾಕ್ಯೂಮ್ ಫಾರ್ಮಿಂಗ್. ಇದು ನಮ್ಮ ಜರ್ನಿಯನ್ನು ತೋರಿಸುತ್ತೆ 2005ರಿಂದ 2023ರವರೆಗೆ.
ಸರಿಸುಮಾರು ಅಂದರೆ 18 ವರ್ಷ. ಹೌದು. 18 ವರ್ಷ ಇಲ್ಲಿ ಈ ಸ್ಟ್ಯಾಂಡಿಂಗ್ ಪೊಸಿಷನಿಗೆ ಬರಲಿಕ್ಕೆ ನೀವು 18 ವರ್ಷದ ಹಿಂದೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಿದಾಗ ಸಾಕಷ್ಟು ಸ್ಟ್ರಗ್ಲಿಂಗ್ ಮಾಡಿರ್ತೀರಾ ನೀವು. ಎಲ್ಲಿ ಅವರು ನೀವು ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದು ಶಿರ್ಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ. ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ ನಂದು, ರೈತರ ಕುಟುಂಬದ ಹುಡುಗ. ನನ್ನ ಪೇರೆಂಟ್ಸ್ ಅಪ್ಪ ಅಮ್ಮ ಇಬ್ಬರು ಕೂಡ ಶಿರ್ಸಿಯಲ್ಲೇ ಇದ್ದಾರೆ. ಅವರು ಅಗ್ರಿಕಲ್ಚರಿಸ್ಟು. ನನಗೆ ಒಬ್ಬ ತಮ್ಮ ಇದ್ದಾನೆ, ನಾವಿಬ್ಬರೇ. ಎಜುಕೇಷನ್ ಆದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಈ ಎಲ್ಲ ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಿರೋದು. ಓಕೆ, ಏನು ಎಜುಕೇಷನ್ ಮಾಡಿದ್ದೆ ಸರ್? ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಓಕೆ. ಪೋಸ್ಟ್ ಗ್ರ್ಯಾಜುಯೇಷನನ್ನು ಟೂಲ್ ಡಿಸೈನಲ್ಲಿ ಮಾಡಿದೆ. ಅದಾದಮೇಲೆ ಪ್ಲಾಸ್ಟಿಕ್ಕಿಗೆ ಬಂದಿರೋದು, ಟೂಲ್ ಆ್ಯಂಡ್ ಪ್ಲಾಸ್ಟಿಕ್ಸ್. ಓಕೆ, ಫಸ್ಟು ನೀವು ಬಂದಾಗ ಎಷ್ಟು ಸಂಬಳ ಇತ್ತು ಬೇರೆ ಕಡೆ ಕೆಲಸ ಮಾಡಿದಾಗ? ನಾನು ಬೆಂಗಳೂರಲ್ಲಿ 2003 ಆ ಟೈಮಲ್ಲಿ ಬಂದಾಗ ಅರೌಂಡ್ ಒಂದು 8,000 ರೂಪಾಯಿ ಪರ್ ಮಂತ್ ಸ್ಯಾಲರಿಯಲ್ಲಿ ನಾವು ಕೆಲಸಕ್ಕೆ ಜಾಯ್ನ್ ಆದವರು. 8,000 ಪರ್ ಮಂತ್ ಅಂದರೆ ಬೆಂಗಳೂರು ನಿಮ್ಗೆ ಹೊಸ ಪ್ರಪಂಚ. ಕಂಪ್ಲೀಟ್ಲಿ ಇಟ್ಸ್ ಅ ನ್ಯೂ ವರ್ಲ್ಡ್. ಯಾವುದೇ ಇವತ್ತಿನ ಎಜುಕೇಷನ್ ಇರ್ಬೋದು ಎಲ್ಲ ಮುಗಿಸಿದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಬೆಂಗಳೂರು ಒಂದು ದೊಡ್ಡ ಪ್ರಪಂಚ. ಎಲ್ಲೇ ಇದನ್ನು ಕೂಡ ಬೆಂಗಳೂರಿಗೆ ಬಂದು ವರ್ಕ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇರುತ್ತೆ. ಅದೇ ರೀತಿಯಲ್ಲಿ ನಾನು ಕೂಡ ಎಜುಕೇಷನ್ ಮುಗಿದ ಮೇಲೆ ಬೆಂಗಳೂರಿಗೆ ಬಂದೆ. ಅಂದರೆ ಚಿಕ್ಕಂದಿಂದಲೇ ಬೆಂಗಳೂರಿಗೆ ಬರಬೇಕು ಅನ್ನೋದು ನಿಮ್ಮ ಕನಸಿತ್ತು? ಹೌದು. ಅಂದರೆ ಎಜುಕೇಷನ್ ಮುಗಿದ ಮೇಲೆ ಎಲ್ಲೋ ಒಂದು ಕಡೆ ನಾವು ನೆಲೆ ಕಂಡ್ಕೊಬೇಕು. ಅಗ್ರಿಕಲ್ಚರನ್ನು ಮಾಡ್ತಾ ಇರೋಕ್ಕಾಗಲ್ಲ. ಸ್ಟಡೀಸನ್ನು ಮುಗಿಸಿದ ಮೇಲೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಬಿಸ್ನೆಸ್ ಅದೆಲ್ಲ ಆಮೇಲೆ ಬಂದಿದ್ದು. ಬಟ್ ಅಟ್ಲೀಸ್ಟ್ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಬೇಕು ಅನ್ನೋದು ಇರುತ್ತಲ್ಲ ಎಲ್ಲರಿಗೂ ಕೂಡ. ಅದಕ್ಕೆ ಬೆಂಗಳೂರು ಬೆಸ್ಟ್ ಪ್ಲೇಸು ಅಂತೇಳಿ ಚೂಸ್ ಮಾಡಿ ಬಂದಿರೋದು ನಾವು. ನಿಮ್ಮ ತಂದೆ ತಾಯಿಗಳಿಗೂ ನೀವೇನಾದ್ರು ಗೌರ್ಮೆಂಟ್ ಆಫೀಸರ್ ಆಗಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಏನಾದ್ರು ಕನಸಿತ್ತಾ? ಕೆಲವೊಂದು ಆ ಥರದ್ದನ್ನು ಅವ್ರು ಹೇಳ್ತಿದ್ರು. ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ಇಲ್ಲ ಅದು ನೀನು ಯಾವುದಾದ್ರೂ ಒಂದು ಒಳ್ಳೆ ರೆಪ್ಯೂಟೆಡ್ ಗೌರ್ಮೆಂಟ್ ಆಫೀಷಿಯಲ್ ಥರ ಆಗಬೇಕು ಅನ್ನೋದೇನೋ ಇತ್ತೇನೋ. ಬಟ್ ನನ್ನ ಹತ್ರ ಅದು ಯಾವತ್ತೂ ಹೇಳಿಲ್ಲ ಅವರು. ಆದರೆ ಎಜುಕೇಷನನ್ನು ಮಾತ್ರ ನಮ್ಗೆ ಏನು ಬೇಕು ಅನ್ನೋದನ್ನು ನನ್ನ ತಂದೆ ತಾಯಿ ಎಲ್ಲಿ ಕಷ್ಟಪಟ್ಟಾದ್ರೂ ಓದಿಸಿದ್ರು. ಅದಕ್ಕೆ ನಾವು ಇವತ್ತು ಆ್ಯಕ್ಸೆಪ್ಟ್ ಆಗಿತ್ತು. ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸರ್? ಹೇಗಿತ್ತು? ಎಷ್ಟು ಕ್ರೋಢೀಕರಣ ಮಾಡಿದ್ರಿ ಸ್ಟಾರ್ಟಿಂಗ್ ಪೀರಿಯಡ್ ಆಫ್ ಸ್ಟ್ರಗಲ್? ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರಾದರೂ ಒಂದು ಇಂಡಸ್ಟ್ರಿ ಮಾಡಬೇಕು ಅನ್ನೋರಿಗೆ ನಿಮ್ಮ ಕತೆ ಸ್ಫೂರ್ತಿ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಮೇಡಮ್, ಹೇಗಿರುತ್ತೆ ಅಂತಂದರೆ ಎನಿ ಇಂಡಸ್ಟ್ರಿ ಯಾವುದು ಕೂಡ ನಾವು ಹುಟ್ಟಿದ ತಕ್ಷಣವೇ ಆ ಒಂದು ಲೆವೆಲಲ್ಲಿ ಕನಸು ಕಾಣಿದ ರೀತಿಯಲ್ಲಿ ಬಂದ್ಬಿಡಲ್ಲ. ಇದಕ್ಕೆ ಪ್ರತಿಯೊಬ್ಬ ಇವತ್ತಿನ ಇಂಡಸ್ಟ್ರಿ ಹೋಲ್ಡರ್ಗಳು ಕೂಡ ಅವರವ್ರದ್ದೇ ಆದ ರೀತಿಯಲ್ಲಿ ಸ್ಟ್ರಗಲ್ ಮಾಡಿರ್ತಾರೆ. ಇವತ್ತಿನ ಅಚೀವರ್ಸ್ ಕೂಡ ಪಾಪ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿನೇ ಬಂದಿರೋರು. ಯಾರಿಗೂ ಲಾಟ್ರಿ ಹೊಡೆದ ಥರ ಬಿಸ್ನೆಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕೇಳಿದಾಗೆ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಹೇಳಿ ಬಂದಾಗ ನಾವೂ ಕೂಡ ಆ ರೀತಿಯಲ್ಲಿ ಯಾವುದು ಯೋಚನೆ ಮಾಡಿರಲಿಲ್ಲ. ಕೈಯಲ್ಲಿ ಏನಿದೆಯೋ ಅದನ್ನು ಹಾಕಿ ಸ್ಟಾರ್ಟ್ ಮಾಡಿರೋದು. ಈಗ ನಾನು ಸ್ಟಾರ್ಟ್ ಮಾಡಿದಾಗ ಟೂಲಿಂಗ್ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದಾಗ ಅರೌಂಡ್ ಇನಿಷಿಯಲಿ ಒಂದು ಸ್ಮಾಲ್ ಬಜೆಟ್ರಿ ಎಕ್ಸ್ಪೆಂಡಿಚರ್ ಅಂದರೆ ಒಂದು 3-4 ಲಕ್ಷ ರೂಪಾಯಿ ಒಂದು ಈ ಮಷಿನ್ ಹಾಕಬೇಕು ಅಂತ ನಮ್ಗೊಂದು ಕನಸಿರುತ್ತೆ. ಆ ಮಷಿನನ್ನು ಹಾಕಬೇಕು. ಈಗ CNC ಮಷಿನ್ ಹಾಕಬೇಕು ಅಂತ ಹೇಳ್ತೀವಿ ನಮ್ಮ ಟೂಲಿಂಗಲ್ಲಿ. ಒಂದು CNC ಮಷಿನ್ ಹಾಕಿ ನಾನು ಟೂಲಿಂಗ್ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ತಗೊಂಡಿದ್ರಾ ಈ ಇಂಡಸ್ಟ್ರಿಗೆ ಬರಲಿಕ್ಕೆ? ಒಂದು ನಮಗೆ ಏನು ಅಂತಂದರೆ ಏನೋ ಒಂದು ಅಚೀವ್ ಮಾಡಿ ತೋರಿಸ್ಬೇಕು. ಇವತ್ತು ನಾವು ಯಾವುದೋ ಒಂದು ಪ್ರೈವೇಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೂ ಕೂಡ ನಮಗೊಂದು ಎವ್ರಿ ಮಂತ್ ನಾವು ದುಡ್ದಿದ್ದಕ್ಕೆ ಒಂದು ರೆನ್ಯುಮರೇಷನ್ ಆರ್ ಸ್ಯಾಲ್ರಿ ಅಂತೇಳಿ ಒಂದು ಇರುತ್ತೆ, ಎಲ್ಲ ಕಂಪ್ನಿಗಳು ಮಾಡೋದು. ಬಟ್ ನಾವು ಅದರಲ್ಲೇ ಎಷ್ಟು ದಿನ ಬದುಕಬೇಕು, ನಾವು ಒಂದು ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ ಆಗಿದೆ. ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಾನು ನಂದಾಗ ಮಾಡಿ ನಂದೊಂದು ಟೀಮನ್ನು ಕಟ್ಟಬೇಕು, ನನ್ನ ಟೀಮ್ ಚೆನ್ನಾಗಿರಬೇಕು, ಅವ್ರನ್ನೆಲ್ಲ ಈ ಥರ ನಾನು ಕಾಣಬೇಕು ಬೆಳೆಯೋದನ್ನು. ಅದು ಅದೇ ನನಗೆ ಮೇಜರ್ ಜೀವನದ ಬಗ್ಗೆ ಒಂದು ರೀತಿ ಅಗಾಧವಾದ ಕನಸು ಕಂಡಂಥ ಹುಡುಗ ನೀವು. ಲೆವೆಲ್ಗೆ ಇವತ್ತು ಅಂತ ಹೇಳೋದಕ್ಕಿಂತ ನಾವು ಇವತ್ತು ಏನೂ ಇಲ್ಲ, ಇನ್ನೂ ಏನೋ ನೆಕ್ಸ್ಟ್ ಲೆವೆಲ್ ಯಾವುದೋ ಒಂದು ಸ್ಟೆಪ್ ಇದೆ, ಅದನ್ನ ಅಚೀವ್ ಮಾಡಬೇಕು ಅನ್ನೋದೇ ನಮ್ಮ ಇವತ್ತಿನ ಕನಸೇ. ಬಿಟ್ಟರೆ ಯಾವ ಥರ ಇದ್ವಿ, ಎಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ. ಇನ್ನು ಮುಂದೆ ಏನು ಮಾಡಬೇಕಿದೆ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ಹೋಗೋಣ ಸರ್, ನಿಮ್ಮ ನಿಂದಿ ಮ್ಯಾಟರ್ಸ್ ಇಲ್ಲಿ ಪ್ರೊಡಕ್ಷನ್ ಯೂನಿಟ್ ರೆಡಿ ಆಗ್ತಾ ಇದೆ, ಬೆಡ್ ಎಲ್ಲ ನಮ್ಮ ವೀಕ್ಷಕರಿಗೆ ತೋರಿಸೋಣ. ನಾವು ಇವಾಗ ಪೀಣ್ಯದಲ್ಲಿ ಇದ್ದೀವಿ ಮೇಡಮ್. ಇದು ಒಂಥರ ನಮ್ಮ ಹಬ್ಬು, ಇಂಡಸ್ಟ್ರಿಯಲ್ ಏರಿಯಾ ಆದ ಪೀಣ್ಯದಲ್ಲಿ ಇದ್ದೀವಿ ಅಂದರೆ ಒಂಥರ ಹಬ್ಬ. ಈಗ ಜನರಲಿ ನಾವು ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಪೀಣ್ಯದಲ್ಲಿ ಕೆಲವೊಂದು ನಮಗೆ ಅಷ್ಟು ರಿಕ್ವೈರ್ಡ್ ಏರಿಯಾ ಸಿಗಲ್ಲ, ಔಟ್ಸ್ಕರ್ಟ್ ಹೋಗಬೇಕಾಗತ್ತೆ. ಎಕ್ಸ್ಪ್ಯಾನ್ಷನ್ ಅಂತೇಳಿ ಮಾಡಿದಾಗ ಅದೆಲ್ಲ ಎಲ್ಲಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಲೇಬೇಕಾಗತ್ತೆ ನಾವು ಬಿಸ್ನೆಸ್ಸಲ್ಲಿದ್ದವು. ಇಲ್ಲಿಂದ ಎಕ್ಸಾಕ್ಟ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ. ನೆಲಮಂಗಲದಲ್ಲಿ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಯಾನ್ಷನ್ ಮಾಡಿ ಎಕ್ಸ್ಕ್ಲೂಸಿವ್ಲಿ ಮ್ಯಾಟ್ರೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಯೂನಿಟ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಸರ್ ಹೋಗೋಣ.
ಪೀಣ್ಯ ಅನ್ನೋದು ಪ್ರತಿಯೊಬ್ಬ ಯಾರೆಲ್ಲ ಕೈಗಾರಿಕೋದ್ಯಮಿ ಇರ್ತಾರೆ ಅವ್ರಿಗೆಲ್ಲ ಕನಸು. ನನ್ನ ಪೀಣ್ಯದಲ್ಲಿ ಒಂದಲ್ಲ ಒಂದಿನ ನನ್ನ ಸಾಮ್ರಾಜ್ಯ ಕಟ್ಟಬೇಕು, ನನ್ನ ಹೆಸರು ಎಲ್ಲ ಹೇಳಬೇಕು, ಯಾರ್ದು ಆಫೀಸು ಯಾರು ಇಂಡಸ್ಟ್ರಿ ಇದೆ ಅಂತ ಹೇಳಿದ್ರೆ ಇದು ಮಂಜುನಾಥ್ ಹೆಗ್ಡೆ ಅಂತ. ನಿಮ್ಮ ಕನಸು ಇವಾಗ ಈಡೇರಿದೆ. ಆವಾಗ ಇಷ್ಟು ಜಾಗ ಬೇಕಲ್ಲ ಸರ್. ಈ ಜಾಗದಕ್ಕೆ ಒಂದೊಂದು ಅಡಿಗೂ ಕೂಡ ಇವಾಗ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೆ ಗೊತ್ತಿದೆ. ಅರೆ ಫಸ್ಟು ಜಾಗ ತಗೊಂಡಿದ್ದು ಯಾವಾಗ, ಎಷ್ಟನೇ ವರ್ಷದಲ್ಲಿ ಇಲ್ಲಿ? ನಾನು ಇನಿಷಿಯಲಿ ನಾವೆಲ್ಲ ಈಗ ಬಂದಾಗ ಸ್ಟಾರ್ಟ್ ಮಾಡಿದಾಗೆಲ್ಲ ಹೇಗಿರುತ್ತೆ ಅಂತ ನಾವೊಂದು ರೆಂಟೆಡ್ ಪ್ರಿಮೈಸಸ್ಸಲ್ಲಿ ಇರ್ತೀವಿ, ಪ್ರತಿಯೊಬ್ಬರು ಕೂಡ ಅದೇ ಥರ ಇರ್ತಾರೆ. ಆಮೇಲೆ ಸ್ವಲ್ಪ ಮಾಡ್ತಾ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಈಗ ನಾನು ಇಲ್ಲಿ 2017 ಫಸ್ಟು ಪೀಣ್ಯದಲ್ಲಿ ಜಾಗ ಓನ್ ಆಗಿತ್ತು. ಅಲ್ಲಿಗಿನ್ನ ಮುಂಚೆ ನನ್ನ ಒಂದು 10-12 ವರ್ಷಗಳನ್ನು ಕೂಡ ಇಲ್ಲಿ ರೆಂಟೆಡ್ ಪ್ರಿಮೈಸಸ್ಸಲ್ಲಿ 3-4 ಕಡೆ ಮಾಡ್ಕೊಂಡಿದ್ವಿ. ಬರ್ಡನ್ ಆಗ್ತಾನಿಲ್ವಾ ಸರ್? ರೆಂಟ್ ಕೊಡಬೇಕು, ಬಂದಿದ್ದೆಲ್ಲ ಆದಾಯ ಅಲ್ಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈಗ ರೆಂಟೆಡ್ ಪ್ರಿಮೈಸಸ್ ಅಂತೇಳಿ ಇದ್ದಾಗ ನಾವು ಅದಕ್ಕೂ ರೆಡಿ ಇದ್ದೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಪೇ ಮಾಡಬೇಕು ಅನ್ನೋದಕ್ಕೆ ಅದನ್ನು ದುಡಿಲೇಬೇಕು. ರೆಂಟೆಡ್ ಇರಲಿ, ಓನ್ಡ್ ಪ್ರಿಮೈಸಸ್ ಇರಲಿ, ಬಟ್ ಎಂಡ್ ಆಫ್ ದ ಡೇ ಕೆಲವೊಮ್ಮೆ ಏನಾಗುತ್ತೆ, ಓನ್ ಪ್ರಿಮೈಸಸ್ ಅಂತ ಇದನ್ನು ಕೂಡ ಬ್ಯಾಂಕ್ ಸಪೋರ್ಟ್ ತೊಗೊಂಡು ಮಾಡಿರ್ತೀವಿ, ಅಲ್ಲೂ ಒಂದಷ್ಟು ಕಮಿಟ್ಮೆಂಟ್ ಇರುತ್ತೆ. ರೆಂಟೆಡಿಂದ ಓನಿಗೆ ಬರೋದು ಭಾಳಷ್ಟು ಇಂಡಸ್ಟ್ರಿಯಲಿಸ್ಟ್ಗಳ ಆಸೆ ಇದು. ವಿಶ್ರಾಂತಿನೇ ಇಲ್ಲ. ಕೆಲಸಗಾರರು ರೆಸ್ಟ್ ತಗೋಬಹುದು, ಆದರೆ ನೀವು ರೆಸ್ಟ್ ತಗೊಳಕ್ಕಾಗಲ್ಲ. ನೀವು ರೆಸ್ಟ್ ತಗೊಂಡೆ ಕೆಲಸಗಾರರಿಗೆ ಸಂಬಳ ಕೊಡೋಕ್ಕಾಗಲ್ವಲ್ಲ. ಬೆಳಿಗ್ಗೆಯಿಂದ ನಮ್ಮದು ಸಂಜೆವರೆಗೆ ಅದೇನೆ ಏನು ಬಿಸ್ನೆಸ್ಸು ಅಂದರೆ ಎಲ್ಲಿಂದ ತರಬೇಕು, ಹೇಗೆ ಅದನ್ನ ಫುಲ್ಫಿಲ್ ಮಾಡಿ ಮತ್ತೆ ಡೆಲಿವರ್ ಮಾಡಬೇಕು. ತಂದುಬಿಟ್ರೆ ಆಗಲ್ಲ. ತಂದ ಮೇಲೆ ಅದನ್ನು ಆ ಕ್ವಾಲಿಟಿ ಸ್ಟ್ಯಾಂಡರ್ಡು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ತಕ್ಕಾಗಿ ಡೆಲಿವರ್ ಮಾಡಬೇಕಾಗತ್ತೆ. ಅದು ಕೂಡ ಇಂಪಾರ್ಟೆಂಟ್. ಲಾಂಗ್ ಜರ್ನಿಯಲ್ಲಿ ಇವತ್ತಿನ ಎನಿ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಇದ್ದೂ ಕೂಡ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನೇ ಅವನ್ನ ಮುಂದೆ ಕರ್ಕೊಂಡು ಹೋಗೋದು. ಅದು ಮಾಡಬೇಕಂದ್ರೆ ದುಡಿಲೇಬೇಕು. ಇವಾಗಂತೂ ತುಂಬ ಕಾಂಪಿಟೇಟರ್ ಇದ್ದಾರೆ. ಈ ಮ್ಯಾಟರ್ಸ್ ಫೀಲ್ಡಿಗೆ ಬಂದಾಗ ಎನಿ ಫೀಲ್ಡಿಗೆ ಹೋದ್ರೂ ಆ ಕಾಂಪಿಟೇಷನಲ್ಲಿ ನಿಮ್ಮದು ಬೆಸ್ಟ್ ಆಗಬೇಕಂತ ಹೇಳಿದರೆ ಎಷ್ಟೊಂದು ಸ್ಟ್ರಗ್ಲಿಂಗ್ ಮಾಡಬೇಕು. ಆ ಕಥೆನ ಕಾರಲ್ಲಿ ಹೋಗ್ತಾ ಮಾತಾಡೋಣ, ಮನೆ ಹೋಗೋಣ. 2007 ಯಾವ ಕಾರ್ ಇತ್ತು ಅವಾಗ? ಆಗ ನನ್ನ ಹತ್ರ ಟಾಟಾ ಇಂಡಿಗೋ ಅಂತೇಳಿ ಒಂದು ಚಿಕ್ಕ ಕಾರ್ ಇತ್ತು. ಓಕೆ. ಬೆಂಗಳೂರಿಗೆ ಬಂದಾದ್ಮೇಲೆ ತಗೊಂಡಿದ್ದು? ಬೆಂಗಳೂರಿಗೆ ಒಂದು 4-5 ವರ್ಷ ಆದಮೇಲೆ. ಅಲ್ಲಿವರೆಗೆ ನಾವು ಆ ಥರದ್ದು ಅಂತೇಳಿ ನೋಡಿರಲ್ಲ. ಆವಾಗ ಕಾರ್ ಅನ್ನೋದು ಶ್ರೀಮಂತರ ಸ್ವತ್ತಾಗಿತ್ತು. ಇವಾಗ ಕಾಮನ್ ಮ್ಯಾನ್ ಹತ್ರನೂ ಕಾರ್ ಇರುತ್ತೆ. ಅವಾಗ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನಿಮ್ಮ ಶಿಸ್ಸಿ ಕಡೆ ಎಲ್ಲ ನಿಮ್ಮ ಮನೇಲಿ ಕಾರ್ ಇತ್ತಾ, ಹೇಗೆ ಏನು? ಆಗ ಜನರಲಿ ಅಂದರೆ ಈಗ ನಾನು ಹೇಳೋದು ಹೇಗೆ ಅಂದರೆ, ಮುಂಚೆ ಕಾರ್ ಇರಲಿಲ್ಲ. ಈಗ ನನ್ನ ತಂದೆಯವರು ಅಗ್ರಿಕಲ್ಚರಿಸ್ಟು, ಅದೆಲ್ಲ ಅವರು 2 ವೀಲರ್ ಯೂಸಲ್ಲೇ ಬದುಕಿದವರು. ಆವಾಗ ನಾವು ಅದನ್ನೆಲ್ಲ ಕಾರನ್ನು ನೋಡಿದವರಲ್ಲ. ಬೇರೆಯವ್ರದ್ದು ನೋಡಿರ್ಬೋದು, ಆದರೆ ನಾವು ಕೊಂಡ್ಕೊಂಡವರಲ್ಲ. ನಾವು ಬಂದು ಬಿಸ್ನೆಸ್ಸು ಈ ಥರದ್ದನ್ನೆಲ್ಲ ಮಾಡಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಸ್ವಲ್ಪ ಲಕ್ಸರಿಯನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಲಕ್ಸುರಿ ಲೈಫ್ ನೋಡೋಣ, ನಿಮ್ಮ ರಥದ ಜೊತೆ ಹೋಗೋಣ. ಬನ್ನಿ ಮೇಡಮ್, ಪ್ಲೀಸ್ ಕೂತ್ಕೊಳ್ಳಿ, ಬನ್ನಿ. ಇಲ್ಲ, ನೀವು ಕೂತ್ಕೊಡಿ ಸರ್. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಏನು ಎಲ್ಲರೂ ಮಾಡ್ಕೊಂಡ್ರಿ, ಹೇಗೆ ಏನು? ಯಾರಾದ್ರೂ ಕಸಿನ್ ಮನೇಲಿ ಉಳ್ಕೊಂಡ್ರಾ? ಹಾಂ, ಅಂದರೆ ಈಗ ನನ್ನ ಎಜುಕೇಷನ್ ಮುಗಿಸಿ ಬೆಂಗಳೂರಿಗೆ ಬಂದಾಗ ನಾವೆಲ್ಲ ಬ್ಯಾಚುಲರ್ಸ್. ಆಗ ಹೇಗಿರುತ್ತೆ, ಒಬ್ಬನೇ ಇರೋದು ಅನ್ನೋ ಒಂಥರ ಈ ಸಿಸ್ಟಮ್ ಇರಲ್ಲ. ನಾವು 2-3 ಜನ ಫ್ರೆಂಡ್ಸ್ ಸೇರಿ ರೂಮ್ ಮಾಡಿ ಇರೋದು ಅಂತೇಳಿ. ನಾನು ಬೆಂಗಳೂರಿಗೆ ಲ್ಯಾಂಡ್ ಆದಾಗ ಇಲ್ಲೇ ತುಮಕೂರು ರೋಡಲ್ಲಿ ದಾಸರಹಳ್ಳಿ ಅಂತೇಳಿ ಪ್ಲೇಸಲ್ಲಿ ನಾವು ನಮ್ಮ ಕ್ಲಾಸ್ಮೇಟ್ಸಲ್ಲಿ ಇರೋರು ಒಂದು 3 ಜನ ಸೇರಿಬಿಟ್ಟು ರೂಮ್ ಮಾಡ್ಕೊಂಬಿಟ್ಟು ನನ್ನ ಬೆಂಗಳೂರು ಸ್ಟೇಯನ್ನು ಸ್ಟಾರ್ಟ್ ಮಾಡಿದ್ದು. ಇನಿಷಿಯಲಿ ಒಂದು 2-3 ವರ್ಷದವರೆಗೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ವಿ. ಎಲ್ಲರೂ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಅಕೌಂಟೆಂಟು, ಇನ್ನೊಬ್ಬ ಯಾವುದೋ ಸೇಲ್ಸ್ಮೆನ್ನು, ನಾನೊಬ್ಬ ಯಾವುದೋ ಒಂದು ಟೂಲಿಂಗಲ್ಲಿ ಕೆಲಸ ಮಾಡೋಕ್ಕೆ ಹೋಗೋನು. ಈ ಥರ ಬ್ಯಾಚುಲರ್ ಆಗಿ ಸ್ಟೇ ಮಾಡಿದ್ವಿ. ಓಕೆ. ಆ ಬೆಂಗಳೂರಿಗೆ ನೀವು ಬಂದಾಗ ನಿಮ್ಮ ತಂದೆ ತಾಯಿಗಳು ಬಂದೋದ್ರ ನಿಮ್ಮ ಜೊತೆ ಏನಾದರೂ? ಹೇಗೆ ಆ ಅನಿವಾರ್ಯತೆ ಇತ್ತಾ, ಹೇಗೆ ಇಲ್ಲ ಸಿಗ್ತಾ ಚಾನ್ಸಸ್ ಏನಾದರೂ ಅವರಿಗೆ? ಈಗ ನನ್ನ ತಂದೆ ತಾಯಿಯವರು ಆಗ ಇಲ್ಲ ನಾನು ಬೆಂಗಳೂರಿಗೆ ಹೋಗಬೇಕು ಕೆಲಸ ನೋಡೋದಕ್ಕೆ ಅಂತೇಳಿ ಬಂದಾಗ, ಆಯಿತು ನೀನು ಹೋಗ್ಬೋದು ಬೆಂಗಳೂರಿಗೆ, ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಂ, ಪರ್ಮಿಷನ್ ಸಿಕ್ತು, ಗ್ರಾಂಟೆಡ್. ಆದರೆ ಈಗ ನಮಗೆಲ್ಲ ಹೇಗಿರುತ್ತೆ, ಪೇರೆಂಟ್ಸ್ ಬಂದ್ಬಿಟ್ಟು ಮಾಡಿ ಕೊಡೋದು ಅನ್ನೋದು ಆಗ ಇರಲಿಲ್ಲ. ಇವತ್ತಿನ ಜನ್ರೇಷನಲ್ಲೆಲ್ಲ ನಾವು ಮಾಡ್ತೀವಿ. ಬಟ್ ಆಗ ಓಕೆ, ಎಲ್ಲಿದ್ರೂ ಚೆನ್ನಾಗಿರುವನ್ನ ಒಂದು ಏನು ಅವ್ರದ್ದು ಬ್ಲೆಸ್ಸಿಂಗ್ಸ್ ಇರುತ್ತೆ, ಅದೇ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದು ಮುಂದೂ ಕರ್ಕೊಂಡು ಹೋಗ್ತಾ ಇರೋದು. ಬೆಂಗಳೂರಿಗೆ ಬಂದ್ವಿ, ರೂಮ್ ಮಾಡಿಕೊಂಡು ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೇರೆಂಟ್ಸ್ ಎಲ್ಲೋ ವರ್ಷದಲ್ಲಿ ಒಂದಿನ ಬಂದು ನೋಡ್ಕೊಂಡು ಹೋಗೋರು. ಬರೋಕ್ಕಿದ್ರು ಕೂಡ ಬಂದರೂ ನಮ್ಮ ಹತ್ರ ಅವರಿಗೆ ಕಂಫರ್ಟೇಬಲಿ ಸ್ಟೇ ಮಾಡಿಸೋ ಆ ಒಂದು ಎಬಿಲಿಟಿ ಇರಲಿಲ್ವಲ್ಲ ಆಗ ನಮ್ಮ ಹತ್ರ. ಆಗ ನಾವು ಅಷ್ಟೊಂದು ಫೋರ್ಸ್ ಮಾಡಿ ಬನ್ನಿ ಇರಿ ಅಂತ ಹೇಳೋದಕ್ಕೂ ಆಗಲ್ಲ. ನಾವು ಇರೋರು 4-6 ಜನ ಸೇರಿ ಈ ಥರದ್ದೊಂದು ಸರ್ಕಮ್ಸ್ಟೆನ್ಸಸ್ ಆಗಿತ್ತು. ನೀವು ಹೇಳಿದ್ರಿ ನಿಮ್ಮದು ಅಗ್ರಿಕಲ್ಚರ್ ಕುಟುಂಬ ಅಂತ ಹೇಳಿ, ಅಲ್ಲಿ ಜಮೀನೆಲ್ಲ ಎಷ್ಟಿತ್ತು, ಹೇಗೆ?
ವ್ಯವಸ್ಥಿತ ತಿನ್ನಕ್ಕೆ ಉಣ್ಣಕ್ಕೇನು ಸಮಸ್ಯೆ ಇರ್ಲಿಲ್ವಾ? ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಆ ಥರ ಏನಿಲ್ಲ. ಅಂದರೆ ಈಗ ಅಡಿಕೆ ತೋಟ ಇದೆ ನಮ್ಮ ಶಿರ್ಸಿ ಬೆಲ್ಟ್ ಎಲ್ಲ ಬಂದ್ಬಿಟ್ಟು ಜನರಲಿ ಎಲ್ಲರೂ ಈ ಅಡಿಕೆ ತೋಟ ಇರುತ್ತೆ. ಅವರವರ ಲಿಮಿಟೇಷನ್ ಅವರವರ ಇದಕ್ಕೆ ಏನಿದೆ ಅಂತೇಳಿ ಈಗ ನಮಗೂ ಕೂಡ ತುಂಬಾ ಶ್ರೀಮಂತಿಕೆಯ ಜೀವನ ಇಲ್ದಿದ್ರು ಕೂಡ ಕಂಫರ್ಟೇಬಲಿ ನಾವು ಹೇಗೆ ಬದುಕಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಬದುಕುವಂತಹ ಅದನ್ನು ನಮ್ಮ ತಂದೆಯವ್ರ ಕಾಲದಿಂದನೂ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರ ಸ್ಟ್ರಗಲ್ ಇಂದ ಇದೆ. ಹಾಗಾಗಿ ಅದಕ್ಕೆ ಯಾವ್ದು ಪ್ರಾಬ್ಲಮ್ ಇರಲಿಲ್ಲ. ಓಕೆ, ನಿಮ್ಗೆ 2 ವರ್ಷದಲ್ಲಿ ನೀವು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತೀರಿ, 4-5 ಜನ ಒಟ್ಟಿಗೆ ಇರ್ತಾ ಇದ್ರಿ. ಯಾವತ್ತಾದ್ರೂ ಅಯ್ಯೋ ಈ ಬೆಂಗಳೂರು ಜೀವನ ಸಾಕು, ಊರಿಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ? ಯಾಕಂದ್ರೆ ಮನೆ ಊಟ ಮಿಸ್ ಮಾಡ್ಕೊಳ್ತಾ ಇದ್ರಿ, ಇಷ್ಟು ದಿನ ಅಲ್ಲಿ ಶಿರ್ಸಿಲಿ ಅಮ್ಮ ಮಾಡ್ಕೊಟ್ಟದಂತ ತಂಬುಳಿ ಎಲ್ಲ ತಿನ್ಕೊಂಡು ಬೆಳೆದಂತ ಹುಡುಗ. ಅದು ಇದ್ದೇ ಇರತ್ತೆ, ಬಟ್ ಅಲ್ಲಿ ಯಾವಾಗ ನಮಗೆ ಅನಿವಾರ್ಯತೆ ಅಂತ ಹೇಳಿ ಬಂದಾಗ ನಾವು ಅದು ಏನಿದೆಯೋ ಅದ್ರ ಜೊತೆನೆ ಬದುಕಬೇಕು. ಆ ಎಕ್ಸ್ಪೆಕ್ಟೇಷನ್ ನಮ್ಮ ರೀತಿ ಅಮ್ಮ ಮಾಡಿರೋ ಅಡಿಗೆ, ತಂಬುಳಿ, ಸ್ವೀಟು ಈ ಥರದ್ದನ್ನು ಹೇಳ್ಕೊಂತಿದ್ರೆ ಆ ಮುಂದಿನ ದಿನಗಳು ಕಷ್ಟ ಆಗತ್ತೆ ಅನ್ನೋದು ನಮಗೆ ಹಾಗೆ ಒಂಥರ ಮೈಂಡಲ್ಲಿ ಪ್ರಿಂಟ್ ಆಗ್ಬಿಟ್ಟಿತ್ತು. ಎಲ್ಲಿ ಏನು ಸಿಕ್ಕಿದೆಯೋ ನಮ್ಮ ಆ ಟೈಮಿಗೆ ಏನು ಸಿಗುತ್ತೋ ಅನ್ನೋದನ್ನು ತಿಂದು ಬದುಕಿರೋ ಲೈಫ್ ನಮ್ದೆಲ್ಲ. ಅಂದ್ರೆ ನೀವೇ ಅಡುಗೆ ಏನು ಸಿಗುತ್ತೆ ಅದನ್ನ ಮಾಡ್ಕೊಂಡು ತಿಂತಾ ಇದ್ದಿದ್ದಷ್ಟೇ. ನಮ್ಮ ಹತ್ರ ಆದ್ರೆ ಟೈಮ್ ಇದ್ರೆ ಕುಕ್ ಮಾಡಕ್ ಆದ್ರೆ ಮಾಡಿ, ಇಲ್ಲ ಆದ್ರೆ ಎಲ್ಲಿ ಆಗತ್ತೋ ಅಲ್ಲಿ ಸಿಕ್ಕಿದ್ದಲ್ಲಿ ಓಕೆ ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋದೊಂದನ್ನು ನೋಡೋದು ಬಿಟ್ರೆ ಆಯಾ ಟೈಮಿಗೆ ಎಲ್ಲಿ ಆಗತ್ತೆ ಅನ್ನೋದನ್ನ ಮುಗಿಸ್ಕೊಂಡು ಹೋಗೋದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿದೆ. ಓಕೆ, ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ನೀವು ಎಷ್ಟನೇವರು? ನಾವಿಬ್ಬರೇ ಮಕ್ಕಳು, ನಮ್ಮ ಅಪ್ಪ ಅಮ್ಮಂಗೆ. ನಾನು ಹಿರಿಯವನು, ನನ್ನ ತಮ್ಮ ರಾಘವ್ ಹೆಗ್ಡೆ ಅಂತೇಳಿ, ಅವನು ಕಿರಿಯವ್ ನನ್ಕಿನ್ನ. ಅವನು ನನ್ನ ಜೊತೆನೆ ಬಿಸ್ನೆಸ್ ಅಲ್ಲಿ ಇದ್ದಾನೆ ಇವಾಗ. ಶಿರ್ಸಿಯ ಯೂನಿಟ್ ಅನ್ನು ಆ ಕಡೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಅವ್ನು ನೋಡ್ಕೊಂತಾನೆ. ನಾವು ಇಬ್ಬರೇ ಮಕ್ಕಳು ನಾವು. ನೀವು ಹಿರಿ ಮಗ ಅಂದ್ರೆ ಸಾಕಷ್ಟು ಜವಾಬ್ದಾರಿಗಳಿತ್ತು ನಿಮ್ಮ ತಲೆ ಮೇಲೆ. ಯಾಕೆಂದ್ರೆ ಒಂದು ಸ್ಟೆಪ್ ಇಡಬೇಕು ಅಂದ್ರೂ ಕೂಡ ನೀವು ಯೋಚನೆ ಮಾಡಬೇಕು. ನಿಮ್ಮನ್ನು ನಂಬಿ ನಿಮ್ಮ ತಂದೆ ತಾಯಿ ಬೆಂಗಳೂರಿಗೆ ಕಳಿಸಿದ್ದಾರೆ, ನಂಬಿದರೆ ಫ್ಯೂಚರಲ್ಲಿ ಹೇಗೋ ಏನೋ ಮಗ ಎಲ್ಲ ಇರುತ್ತಲ್ಲ ಸರ್. ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಇದು ಹಿರಿಯವನಾಗಿ ನಾನು ಮಾಡಬೇಕಿರೋ ನನ್ನ ಕರ್ತವ್ಯ ಅನ್ನೋದನ್ನ ಇಟ್ಕೊಂಡ್ರೆ ಅದು ಮುಂದಿನ ದಾರಿನೂ ನಮ್ಗೆ ನೋಡೋಕ್ಕೂ ಈಸಿ, ಮಾಡ್ಕೊಂಡು ಹೋಗೋಕ್ಕೂ ಈಸಿ ಅನ್ನೋದು ನಾನು ಮುಂಚೆಯಿಂದನೂ ಕಲ್ತ್ಬಿಟ್ಟಿದ್ದೆ. ಓಕೆ.